ಪ್ರೈಸ್ ದ ಲಾರ್ಡ್. ಕ್ರಿಸ್ತೇಸು ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭ ವಂದನೆಗಳು. ಸಮುವೇಲ ಆಲ್ರೆಡಿ ಸತ್ತೋಗಿದ್ದಾನೆ. ಫಿಲಿಷ್ಟಿಯರ ಅರಸನಾದ ಆಕೀಷ ಸೌಲನಿಗೆ ವಿರೋಧವಾಗಿ ಸೈನ್ಯವನ್ನು ಕೂಡಿಸಿಕೊಂಡು ಬಂದು ಶೂನೇಮಿನಲ್ಲಿ ಪಾಳೆಯ ಮಾಡಿಕೊಂಡಿದ್ದಾನೆ. ಸೌಲ ತನ್ನ ಸೈನ್ಯವನ್ನು ಕೂಡಿಸಿಕೊಂಡು ಹೋಗಿ ಗಿಲ್ಬೋವಿನಲ್ಲಿ ಪಾಳೆಯ ಮಾಡಿಕೊಳ್ತಾನೆ. ಅಲ್ಲಿದ್ದಾಗ ಸೌಲ ಫಿಲಿಷ್ಟಿಯರ ಸೈನ್ಯವನ್ನು ನೋಡಿ ಭಯಪಡ್ತಾನೆ. ಯಾಕಂದರೆ ಸೌಲನ ಜೊತೆಯಲ್ಲಿ ದಾವೀದ ಇಲ್ಲ. ದಾವೀದ ಇದ್ದಿದ್ರೆ ಸೌಲನಿಗೆ ಧೈರ್ಯ ಇರ್ತಿತ್ತು. ದಾವೀದನನ್ನು ಸೌಲನೇ ಓಡಿಸಿದ್ದಾನೆ. ಆ ದಾವೀದ ಹೋಗಿ ಆಕೀಷಿನ ರಾಜನ ಹತ್ರ ಇದ್ದ. ಆದರೆ ಈ ಯುದ್ಧದಲ್ಲಿ ದಾವೀದ ಬಂದಿಲ್ಲ. ಆಕೀಷ ದಾವೀದನ್ನ ವಾಪಸ್ ಕಳಿಸ್ತಾನೆ. ವಾಪಸ್ ಹೋಗಿರ್ತಾನೆ ದಾವೀದ. ಈ ವಿಷಯ ಸೌಲನಿಗೆ ಗೊತ್ತಿಲ್ಲ. ಸೊ ಫಿಲಿಷ್ಟಿಯರ ಸೈನ್ಯ ನೋಡಿದ ತಕ್ಷಣ ಸೌಲನಿಗೆ ಭಯ ಹಿಡಿಯುತ್ತೆ. ಆಗ ಸೌಲ ಯಾಜಕರ ಹತ್ರ ಹೋಗಿ ಊರಿಮು ತುಮ್ಮುಮಿನಿಂದ ಉತ್ತರ ಕೇಳ್ಕೊಳ್ತಾನೆ. ದೇವರು ಉತ್ತರ ಕೊಡಲ್ಲ. ದೇವರು ತನ್ನ ನಿರ್ಣಯವನ್ನು ಸೌಲನಿಗೆ ಕೊಡಲಿಲ್ಲ. ಅದಾದ ನಂತರ ಪ್ರವಾದಿಗಳ ಹತ್ರ ಹೋಗ್ತಾನೆ. ಪ್ರವಾದಿಗಳ ಮೂಲಕವಾಗಿಯೂ ದೇವರು ತನ್ನ ಚಿತ್ತವನ್ನು ತಿಳಿಸ್ಲಿಲ್ಲ. ಅದಾದಮೇಲೆ ಪ್ರಾರ್ಥನೆ ಮಾಡಿ ಮಲಗ್ತಾನೆ. ಕನಸಿನಲ್ಲಿ ಕೂಡ ದೇವರು ತನ್ನ ಚಿತ್ತವನ್ನು ತಿಳಿಸ್ಲಿಲ್ಲ. ಯಾವ ರೀತಿಯಾಗಿ ಯುದ್ಧಕ್ಕೆ ಹೋಗಬೇಕು, ಯಾರನ್ನ ಮುಂದೆ ಬಿಡಬೇಕು, ಯಾರ ಮುಖಾಂತರ ಜಯ ಆಗುತ್ತೆ, ಯಾವಾಗ ಯುದ್ಧ ಮಾಡಬೇಕು, ಇವೆಲ್ಲ ದೇವರ ಚಿತ್ತನ ಕೇಳಿಕೊಂಡು ಆಗಿನ ಇಸ್ರಾಯೇಲರು ಯುದ್ಧಕ್ಕೆ ಹೋಗ್ತಿದ್ರು. ಸೊ ಆ ಕಾರಣದಿಂದನೇ ಸೌಲ ಇಷ್ಟೆಲ್ಲ ಪ್ರಯತ್ನ ಪಟ್ಟ. ಆದರೆ ತನ್ನ ಪ್ರಯತ್ನಕ್ಕೆ ದೇವರು ಉತ್ತರ ಕೊಡಲಿಲ್ಲ. ಆಗ ಸೌಲನಿಗೆ ಬಂದ ಐಡಿಯಾ, ಯಾರಾದರೂ ಕಣಿ ಹೇಳುವವರನ್ನ ಅಥವಾ ಸತ್ತವರಲ್ಲಿ ವಿಚಾರಿಸುವವರನ್ನ ಹುಡುಕಿ ಅವ್ರ ಹತ್ರ ಹೋಗಿ ವಿಚಾರಿಸೋಣ ಅನ್ನೋ ಐಡಿಯಾ ಬಂತು. ಅದಕ್ಕೆ ಸೌಲ ಏನು ಮಾಡಿದ, ಸೇವಕರನ್ನ ಕಳಿಸಿ ಯಾರಾದರೂ ಸತ್ತವರಲ್ಲಿ ವಿಚಾರಿಸುವವರು ಇದ್ದಾರೋ ಏನೋ ಹುಡುಕೊಂಡು ಬರ್ರಿ ಅಂತ ಕಳಿಸಿದ. ಅವರು ಹುಡುಕೊಂಡು ಬಂದು ಏಂದೋರಿನಲ್ಲಿ ಒಬ್ಬ ಸ್ತ್ರೀ ಇದ್ದಾಳೆ ಅಂತ ಹೇಳಿದರು. ಆಗ ಸೌಲ ತನ್ನ ವಸ್ತ್ರಗಳನ್ನ ಮಾರ್ಪಡಿಸಿಕೊಂಡು ಇಬ್ಬರು ಸೇವಕರನ್ನ ಕರ್ಕೊಂಡು ರಾತ್ರಿಯ ವೇಳೆಯಲ್ಲಿ ಆ ಸ್ತ್ರೀಯ ಬಳಿಗೆ, ಅಂದರೆ ಯಕ್ಷಿಣಿಯ ಬಳಿಗೆ ಹೋಗಿ ಆಕೆಗೆ ದಯವಿಟ್ಟು ನನಗೋಸ್ಕರ ಸತ್ತವರಲ್ಲಿ ವಿಚಾರಿಸಿ ಕಣಿ ಹೇಳು ಅಂತ ಕೇಳಿಕೊಳ್ತಾನೆ. ಆ ಮಾತಿಗೆ ಆಕೆ ಹೇಳ್ತಾಳೆ, ನಿನಗೆ ಗೊತ್ತಿಲ್ವಾ, ಸೌಲನು ಸತ್ತವರಲ್ಲಿ ವಿಚಾರಿಸುವವರನ್ನು ಬೇತಾಳಿಕರನ್ನು ದೇಶದಿಂದ ಹೊರಡಿಸಿದ್ದಾನೆ. ನೀನು ಬಂದು ನನ್ನನ್ನು ಉರುಲಿಗೆ ಗುರಿ ಮಾಡುವುದೇಕೆ ಅಂತ ಹೇಳ್ತಾಳೆ. ಆ ಮಾತಿಗೆ ಸೌಲ, ಯೆಹೋವನಾಣೆ, ನೀನು ದಂಡನೆಗೆ ಗುರಿಯಾಗುವುದಿಲ್ಲ ಅಂತ ಪ್ರಮಾಣ ಮಾಡ್ತಾನೆ. ಆ ನಂತರ ಆಕೆ ಕೇಳ್ತಾಳೆ, ನಿನಗೆ ಯಾರನ್ನ ಬರಮಾಡಬೇಕು ಅಂತ. ಆ ಮಾತಿಗೆ ಸೌಲ ಹೇಳ್ತಾನೆ, ಸಮುವೇಲನನ್ನು ಅಂತ. ಆ ಕ್ಷಣದಲ್ಲೇ ಅವರಿಬ್ಬರ ಮಧ್ಯ ಆ ಮಾತುಗಳು, ಆ ಕಾನ್ವರ್ಸೇಷನ್ ನಡೆಯುವುದರ ಅಷ್ಟರೊಳಗಾಗಿನೇ ಸಮುವೇಲ ಭೂಮಿಯೊಳಗಿಂದ ಮೇಲಕ್ಕೆ ಬರ್ತಾನೆ. ಅದನ್ನು ಕಂಡಂಥ ಆ ಯಕ್ಷಿಣಿ, ಆ ಕಣಿ ಹೇಳುವವಳು ಭಯಪಟ್ಟು ಕೂಗಿಕೊಂಡು, ಸೌಲನೇ, ನೀನು ನನ್ನನ್ನು ವಂಚಿಸಿದ್ದೇಕೆ, ನೀನು ಸೌಲನಲ್ಲವೋ ಅಂತ ಕೇಳ್ತಾಳೆ. ಆ ಮಾತಿಗೆ ಸೌಲ, ನೀನು ಹೆದರ್ಕೋಬೇಡ, ನಿನಗೆ ಯಾರು ಕಾಣಿಸ್ತಾರೆ ಅಂತ ಕೇಳ್ತಾನೆ. ಆಗ ಆಕೆ ಹೇಳ್ತಾಳೆ, ಭೂಮಿಯೊಳಗಿಂದ ಒಬ್ಬ ದೇವನು ಬರುತ್ತಾನೆ ಅಂತ ಹೇಳ್ತಾಳೆ. ಸೌಲ ಮತ್ತೆ ಕೇಳ್ತಾನೆ, ಅವನ ರೂಪ ಹೇಗಿದೆ ಅಂತ ಕೇಳ್ತಾನೆ. ಆಗ ಆಕೆ ಹೇಳ್ತಾಳೆ, ಬಿಳಿ ನಿಲುವಂಗಿಯನ್ನು ತೊಟ್ಟುಕೊಂಡ ಒಬ್ಬ ಮುದುಕನು ಬರುತ್ತಾನೆ ಅಂತ ಹೇಳ್ತಾಳೆ. ಆಗ ಸೌಲ ಅವನು ಸಮುವೇಲನೇ ಇರಬೇಕಂತ ತಿಳ್ಕೊಂಡು ಬೊಗ್ಗಿ ನಮಸ್ಕಾರ ಮಾಡ್ತಾನೆ. ಭೂಮಿಯೊಳಗಿಂದ ಬಂದಂಥ ಸಮುವೇಲ, ನೀನು ನನ್ನ ವಿಶ್ರಾಂತಿಯನ್ನು ಕೆಡಿಸಿದ್ದೇಕೆ, ನನ್ನನ್ನು ಇಲ್ಲಿಗೆ ಯಾಕೆ ಬರಮಾಡಿದೆ ಅಂತ ಸೌಲನನ್ನು ಕೇಳ್ತಾನೆ. ಆ ಮಾತಿಗೆ ಸೌಲ, ನಾನು ಈಗ ಬಲು ಇಕ್ಕಟ್ಟಿನಲ್ಲಿದ್ದೀನಿ. ದೇವರು ನನ್ನನ್ನು ಬಿಟ್ಟು ದೂರವಾಗಿದ್ದಾನೆ. ಫಿಲಿಷ್ಟಿಯರು ನನಗೆ ವಿರೋಧವಾಗಿ ಯುದ್ಧಕ್ಕೆ ಬಂದಿದ್ದಾರೆ. ನನಗೆ ಊರಿಮಿನಿಂದ, ಕನಸುಗಳಿಂದ, ಪ್ರವಾದಿಗಳಿಂದ ಯಾವ ಉತ್ತರ ಸಿಗಲಿಲ್ಲ. ಸೊ ಹಾಗಾಗಿ ನಾನು ಮಾಡುವುದನ್ನು ನೀನು ತಿಳಿಸುವಿ ಎಂದು ನಿನ್ನನ್ನು ಇಲ್ಲಿಗೆ ಬರಮಾಡಿದೆ ಅಂತ ಸೌಲ ಹೇಳ್ತಾನೆ ಸಮುವೇಲನಿಗೆ. ಆ ಮಾತಿಗೆ ಸಮುವೇಲ ಹೇಳ್ತಾನೆ, ಯೆಹೋವನು ನಿನ್ನನ್ನು ಬಿಟ್ಟು ನಿನಗೆ ವಿರೋಧಿಯಾದ ಮೇಲೆ ನನ್ನನ್ನು ವಿಚಾರಿಸುವುದೇಕೆ? ನೀನು ಯೆಹೋವನ ಮಾತನ್ನು ಕೇಳಲಿಲ್ಲ. ಆತನು ಅಮಲೇಕ್ಯರ ಮೇಲೆ
ಮಾಡಿದ ಕೋಪಾಜ್ಞೆಯನ್ನು ನೀನು ನೆರವೇರಿಸಲಿಲ್ಲ. ಹಾಗಾಗಿ ಆತನು ನನ್ನ ಮುಖಾಂತರ ನಿನಗೆ ಹೇಳಿದ್ದನ್ನು ನೆರವೇರಿಸಿದ್ದಾನೆ. ನಿನ್ನಿಂದ ರಾಜ್ಯವನ್ನು ಕಿತ್ತುಕೊಂಡು ನಿನ್ನ ನೆರೆಯವನಾದ ದಾವೀದನಿಗೆ ಕೊಟ್ಟಿದ್ದಾನೆ. ನಿನ್ನೊಂದಿಗೆ ಇಸ್ರಾಯೇಲರನ್ನು ಕೂಡ ಫಿಲಿಷ್ಟಿಯರಿಗೆ ಒಪ್ಪಿಸುವನು. ನಾಳೆ ನೀನು ನಿನ್ನ ಮಕ್ಕಳು ನಾನಿರುವಲ್ಲಿಗೆ ಬರುವಿರಿ ಅಂತ ಹೇಳಿ ಸಮುವೇಲ ವಾಪಸ್ಸು ತಿರುಗಿ ವಿಶ್ರಾಂತಿಯ ಸ್ಥಳಕ್ಕೆ ಹೋಗ್ತಾನೆ. ಇದು ಅಲ್ಲಿ ನಡೆದ ಘಟನೆ. ಸೊ ಈ ಘಟನೆಯಲ್ಲಿ ಯಕ್ಷಿಣಿಯಿಂದ ಅಥವಾ ಮಾಂತ್ರಿಕರಿಂದ ವಿಶ್ರಾಂತಿಯಲ್ಲಿದ್ದಂಥ ಸಮುವೇಲನನ್ನು ಬರಮಾಡಲಿಕ್ಕೆ ಸಾಧ್ಯನಾ? ಪಾಯಿಂಟ್ ನಂಬರ್ 2, ಸತ್ತವರ ಆತ್ಮವನ್ನು ಬರಮಾಡಿ ವಿಚಾರಿಸಲಿಕ್ಕೆ ಮಾಂತ್ರಿಕರಿಗೆ ಅಥವಾ ಮಂತ್ರವಾದಿಗಳಿಗೆ ಶಕ್ತಿ ಇದೆಯಾ? ವಿಡಿಯೋವನ್ನು ಕೊನೆ ತನಕ ನೋಡಿ, ಆಗ ಮಾತ್ರ ಅರ್ಥ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಸ್ ಮೂಲಕ ತಿಳಿಸ್ರಿ, ಅನೇಕರಿಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ. ಪಾಯಿಂಟ್ ನಂಬರ್ 1, ಯಕ್ಷಿಣಿಯಿಂದಾಗಲಿ ಮಾಂತ್ರಿಕರಿಂದಾಗಲಿ ವಿಶ್ರಾಂತಿಯಲ್ಲಿ ಇದ್ದಂಥ ಸಮುವೇಲನನ್ನು ಬರಮಾಡಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಯಾವ ಕಾರಣಕ್ಕೂ ವಿಶ್ರಾಂತಿಯಲ್ಲಿ ಇದ್ದಂಥ ದೇವಜನರನ್ನ ಮಾಂತ್ರಿಕರಿಂದ ಅಥವಾ ಮಂತ್ರವಾದಿಗಳಿಂದ, ಯಕ್ಷಿಣಿಯಿಂದ ಭೂಮಿಯ ಮೇಲೆ ಬರಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಪಾಯಿಂಟ್ ನಂಬರ್ 1, ಅಲ್ಲಿ ಯಕ್ಷಿಣಿ ಸಮುವೇಲನನ್ನು ಕರೆಯುವುದಕ್ಕಿಂತ ಅಥವಾ ಬರಮಾಡುವುದಕ್ಕಿಂತ ಮೊದಲೇ ಸಮುವೇಲ ಭೂಮಿಯ ಒಳಗಿನಿಂದ ಬರ್ತಾನೆ. ಕೆಲವು ವಾಕ್ಯಗಳನ್ನು ಓದೋಣ. 1ನೇ ಸಮುವೇಲ 28ನೇ ಅಧ್ಯಾಯ 11 ಮತ್ತು 12ನೇ ವಚನ. ಆಗ ಸ್ತ್ರೀಯು ನಿನಗೆ ಯಾರನ್ನು ಬರಮಾಡಬೇಕು ಎನ್ನಲು ಸಮುವೇಲನನ್ನು ಎಂದು ಉತ್ತರ ಕೊಟ್ಟನು. ಆ ಸ್ತ್ರೀಯು ಸಮುವೇಲನನ್ನು ಕಂಡ ಕೂಡಲೇ ಗಟ್ಟಿಯಾಗಿ ಕೂಗಿ ಸೌಲನಿಗೆ, ನೀನು ನನ್ನನ್ನು ವಂಚಿಸಿದ್ದೇಕೆ? ನೀನು ಸೌಲನಲ್ಲವೋ ಅಂದಳು. ಕರೆಕ್ಟಾಗಿ ಗಮನಿಸ್ರಿ, ಇಲ್ಲಿ ಸೌಲ ಮತ್ತು ಆ ಕಣಿ ಹೇಳುವವಳ ಮಧ್ಯ ಒಂದು ಕಾನ್ವರ್ಜೇಷನ್ ನಡೆಯುತ್ತೆ. ಸೌಲನ್ನ ಆಕೆ ಕೇಳ್ತಾಳೆ, ನಿನಗೆ ಯಾರನ್ನ ಬರಮಾಡಬೇಕು ಅಂತ. ಸೌಲ ಆಕೆಗೆ ಹೇಳ್ತಾನೆ, ಸಮುವೇಲನನ್ನ ಬರಮಾಡಬೇಕು ಅಂತ. ಅಷ್ಟೇ. ಅಷ್ಟರೊಳಗನೆ ಸಮುವೇಲ ಭೂಮಿಯೊಳಗಿಂದ ಮೇಲಕ್ಕೆ ಬರ್ತಾ ಇದ್ದಾನೆ. ಯಾಕೆ? ಆಕೆ ಕರೆಯುವುದಕ್ಕಿಂತ ಮುಂಚೆನೆ ಅಥವಾ ಆಕೆ ಪೂಜೆ ಮಾಡೋದಕ್ಕಿಂತ ಮುಂಚೆನೆ ಸಮುವೇಲ ಬಂದ. ಯಾಕೆ ಬಂದ ಅಂದ್ರೆ, ಇಲ್ಲಿ ಸಮುವೇಲ ಬರದೇ ಹೋಗಿದ್ರೆ ಆಕೆ ಪೂಜೆ ಮಾಡಿ ಅಥವಾ ಮಾಟ ಮಂತ್ರ ಮಾಡಿ ಮಂತ್ರಗಳನ್ನ ಮಂತ್ರಿಸಿ ಸಮುವೇಲನೇ ಬಾ ಅಂತ ಕರಿತಿದ್ಲು. ಆಗ ಯಾರು ಬರ್ತಿದ್ರು? ಸಮುವೇಲ ಬರ್ತಿರ್ಲಿಲ್ಲ. ಮತ್ತೆ ಯಾರು ಬರ್ತಾ ಇದ್ರು? ಸೈತಾನ ಬರ್ತಾ ಇದ್ದ. ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳಲಿಕ್ಕೆ ಸಾಮರ್ಥ್ಯ ಇರುವ ಸೈತಾನ ಆ ಯಕ್ಷಿಣಿ ಅಥವಾ ಕಣಿ ಹೇಳುವವಳು ಕರೆದಾಕ್ಷಣ ಬರೋದು ಸಮುವೇಲ ಅಲ್ಲ, ಸೈತಾನ. ಸೈತಾನ ಬಂದು ಏನ್ ಮಾಡ್ತಾನೆ? ಸೌಲನನ್ನ ಮಾರ್ಗ ತಪ್ಪಿಸ್ತಾನೆ. ಇದು ದೇವರಿಗೆ ಚೆನ್ನಾಗಿ ಗೊತ್ತು. ಯಾಕಂದ್ರೆ ಅಲ್ಲಿ ನಡೀತಕ್ಕಂಥ ದೃಶ್ಯ, ಅಲ್ಲಿ ಮಾತಾಡ್ತಕ್ಕಂಥ ಮಾತುಗಳೆಲ್ಲವನ್ನು ಕೂಡ ದೇವರು ಕೇಳಿಸಿಕೊಂಡಿದ್ದಾನೆ ಮತ್ತು ಆ ಘಟನೆಯನ್ನ ನೋಡಿದ್ದಾನೆ. ಸೊ ಹಾಗಾಗಿ ಇಲ್ಲಿ ಸಮುವೇಲ ಬಂದದ್ದು ದೇವರ ಚಿತ್ತದ ಮೇರೆಗೆ, ದೇವರ ಸಂಕಲ್ಪ ಇತ್ತಲ್ಲಿ ಸಮುವೇಲ ಮೇಲಕ್ಕೆ ಬರಲಿಕ್ಕೆ. ಇಲ್ಲಿ ಎಲ್ಲೂ ಕೂಡ ಆಕೆ ಸಮುವೇಲನನ್ನು ಕರೆದಳು, ಆಕೆ ಪೂಜೆ ಮಾಡಿ ಮಂತ್ರಿಸಿ ಮಂತ್ರಗಳನ್ನು ಹೇಳಿ ಮಾಟವನ್ನು ಮಾಡಿ ಸಮುವೇಲನನ್ನು ಕರೆದಳು ಅಂತ ಇಲ್ಲಿ ವಾಕ್ಯ ಬರೆದಿಲ್ಲ. ಒಂದು ವೇಳೆ ಆ ರೀತಿಯಾಗಿ ಏನಾದರೂ ಬರೆದಿದ್ದರೆ ಕ್ರೈಸ್ತರೇ, ಸೇವಕರೇ, ಹೌದು ಸೈತಾನನಿಂದ ಸತ್ತವರ ಆತ್ಮಗಳನ್ನು ಬರಮಾಡಲಿಕ್ಕೆ ಶಕ್ತಿ ಇದೆ ಅಂತ ಪ್ರಚಾರ ಮಾಡ್ತಾ ಇದ್ರು. ಇಲ್ಲಿ ಬರ್ದಿಲ್ಲ, ಆಲ್ರೆಡಿ ಈಗ ಪ್ರಚಾರ ಮಾಡ್ತಾ ಇದ್ದಾರೆ. ಇನ್ನು ಬರ್ದಿದ್ರೆ ಯಾವ ರೀತಿಯಾಗಿ ಪ್ರಚಾರ ಮಾಡ್ತಿದ್ರು ಹೇಳಿ? ಯಾವಾಗಲೂ ನಾವು ವಚನವನ್ನ ಗಮನಿಸಿ ಓದಬೇಕು, ಗಮನಿಸಿ ಓದಿ ಅದರ ತಾತ್ಪರ್ಯವನ್ನ ತಿಳ್ಕೋಬೇಕು. ಸೈತಾನನಿಂದ ವಿಶ್ರಾಂತಿಯಲ್ಲಿರುವವರನ್ನ ಬರಮಾಡಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಪಾಯಿಂಟ್ ನಂಬರ್ 2,
ಆಕೆ ಸಮುವೇಲನನ್ನು ಕಂಡ ಕೂಡಲೇ ಎದರಿ ಕೂಗಿಕೊಳ್ತಾಳೆ. ಕೆಲವು ವಾಕ್ಯಗಳನ್ನು ಓದೋಣ. ಅರಸನು ಹೆದರಬೇಡ, ನಿನಗೇನು ಕಾಣಿಸುತ್ತದೆ ಎಂದು ಆಕೆಯನ್ನು ಕೇಳಲು, ಭೂಮಿಯೊಳಗಿಂದ ಒಬ್ಬ ದೇವನು ಬರುವುದನ್ನು ನೋಡುತ್ತೇನೆ ಎಂದು ಉತ್ತರ ಕೊಟ್ಟಳು. ಅವನು ತಿರುಗಿ ಅವನ ರೂಪ ಹೇಗಿದೆ ಎಂದು ಕೇಳಲು, ಆಕೆಯು ನಿಲುವಂಗಿಯನ್ನು ತೊಟ್ಟುಕೊಂಡ ಒಬ್ಬ ಮುದುಕನು ಬರುತ್ತಾನೆ ಎಂದು ಹೇಳಿದಳು. ಒಬ್ಬ ದೇವನು ಬರ್ತಾನಂದ್ರೆ ಅರ್ಥ ಏನು? ದೇವರ ರೀತಿಯಲ್ಲಿ, ದೇವರು ಯಾವ ರೀತಿಯಾಗಿರ್ತಾನೆ? ಪ್ರಕಾಶ ರೂಪವಾಗಿರ್ತಾನೆ. ಆಗ ಸೌಲ ಕೇಳ್ತಾನೆ, ಅವನ ರೂಪ ಹೇಗಿದೆ ಅಂತ. ಆಗ ಆಕೆ ಹೇಳ್ತಾಳೆ, ನಿಲುವಂಗಿಯನ್ನು ತೊಟ್ಟುಕೊಂಡ ಒಬ್ಬ ಮುದುಕನು ಬರುತ್ತಾನೆ ಅಂತ. ರೂಪ ಕಾಣಿಸ್ತಾ ಇದೆ ಅಂದ್ರೆ ಇದು ಸ್ಪಿರಿಟ್ ಅಲ್ಲ, ಮತ್ತೇನು? ಸ್ಪಿರಿಚುವಲ್ ಬಾಡಿ, ಪ್ರಾಣ, ಸೋಲು ಅಂತ ಕರಿತೀವಲ್ಲ, ಅದು ಕೆಲವೊಮ್ಮೆ ಆತ್ಮ ಅಂತ ಕೂಡ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಸೊ ಹಾಗಾಗಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಲ್ಲಿ ರೂಪ ಇದೆ, ಸಮುವೇಲನಿಗೆ ರೂಪ ಇದೆ. ಅದು ಆ ಯಕ್ಷಿಣಿಗೂ ಕಾಣ್ತಾ ಇದೆ, ಇಲ್ಲಿ ಸೌಲನಿಗೂ ಕೂಡ ಕಾಣ್ತಾ ಇದೆ. ಅಂದ್ರೆ ಅದರ ಅರ್ಥ ಏನು? ಆತ್ಮಿಕ ದೇಹದಲ್ಲಿ ಸಮುವೇಲ ಬರ್ತಾ ಇದ್ದಾನೆ. ಆಕೆ ಅದನ್ನ ಕಂಡು ಕೂಡಲೇ ಎದುರ್ಕೊಂಡ್ಲು. ಯಾಕಂದ್ರೆ ಆಕೆ ಅಲ್ಲಿವರೆಗೂ ಆ ಸತ್ತವರನ್ನ ಬರಮಾಡಿದಾಗ ಆ ರೀತಿಯಾಗಿ ಒಬ್ಬ ದೇವನು ಭೂಮಿಯೊಳಗಿಂದ ಬರುವುದನ್ನು ಕಂಡಿಲ್ಲ. ಗಮನಿಸ್ರಿ, ಆಕೆ ಕರೆದಾಗ ಸತ್ತವರು ಎದ್ದು ಬರಲ್ಲ. ಮತ್ತೆ ಯಾರು ಬರ್ತಾರೆ? ಸೈತಾನನೇ ಅವರ ಹೆಸರುಗಳಲ್ಲಿ. ಆಕೆ ಯಾವ ಹೆಸರನ್ನು ಕರೀತಾಳೋ ಅವರ ಹೆಸರಿನಲ್ಲಿ ಸೈತಾನ ಬರ್ತಾನೆ. ಸೈತಾನ ಬಂದು ತನಗೆ ಯಾವ ರೀತಿಯಾಗಿ ತನ್ನ ಕೆಲಸ ಆಗಬೇಕು ಆ ರೀತಿಯಾಗಿ ತನ್ನ ಆಲೋಚನೆಯಿಂದ ಉತ್ತರ ಕೊಟ್ಟು ಹೋಗ್ತಾನೆ. ಅಲ್ಲಿ ಸಮುವೇಲ ಬಂದ ತಕ್ಷಣ ಆಕೆ ಭಯ ಪಡ್ತಾಳೆ. ಅಲ್ಲಿವರೆಗೂ ಆ ರೀತಿಯಾಗಿ ಯಾರು ಕೂಡ ಭೂಮಿಯೊಳಗಿಂದ ಬಂದಿಲ್ಲ. ಅದೇ ಮೊದಲನೇ ಸಾರಿ ಆಕೆ ನೋಡ್ತಾ ಇದ್ದಾಳೆ. ಸೊ ಹಾಗಾಗಿ ಆಕೆ ಭಯಪಟ್ಲು. ಪಾಯಿಂಟ್ ನಂಬರ್ 3, ಸಮುವೇಲನನ್ನು ಬರಮಾಡಿದ್ದು ಸೌಲ, ಸಮುವೇಲನನ್ನು ಕಳುಹಿಸಿದ್ದು ದೇವರು. ಒಂದು ವಾಕ್ಯ ಓದೋಣ. ಅದೇ 28ನೇ ಅಧ್ಯಾಯ 15ನೇ ವಚನ. ಆಗ ಸಮುವೇಲನು ಸೌಲನನ್ನು, ನೀನು ನನ್ನ ವಿಶ್ರಾಂತಿಯನ್ನು ಕೆಡಿಸಿದ್ದೇಕೆ? ನನ್ನನ್ನು ಇಲ್ಲಿಗೆ ಯಾಕೆ ಬರಮಾಡಿದಿ ಎಂದು ಕೇಳಿದನು. ಅದಕ್ಕೆ ಸೌಲನು, ನಾನು ಬಲು ಇಕ್ಕಟ್ಟಿನಲ್ಲಿದ್ದೇನೆ. ಫಿಲಿಷ್ಟಿಯರು ನನಗೆ ವಿರೋಧವಾಗಿ ಯುದ್ಧಕ್ಕೆ ಬಂದಿದ್ದಾರೆ. ದೇವರು ನನ್ನನ್ನು ಬಿಟ್ಟು ದೂರ ಹೋಗಿದ್ದಾನೆ. ಆತನು ನನಗೆ ಪ್ರವಾದಿಗಳಿಂದಾಗಲಿ ಕನಸುಗಳಿಂದಾಗಲಿ ಉತ್ತರ ಕೊಡಲೊಲ್ಲನು. ಆದುದರಿಂದ ನಾನು ಮಾಡಬೇಕಾದದ್ದನ್ನು ನೀನು ತಿಳಿಸುವಿ ಎಂದು ನಿನ್ನನ್ನು ಇಲ್ಲಿಗೆ ಬರಮಾಡಿದೆನು ಅಂದನು. ಸಮುವೇಲ ಬದುಕಿದ್ದಾಗ ಸೌಲನಿಗೆ ಮಾರ್ಗದರ್ಶನ ಕೊಟ್ಟಿದ್ದು ಕೂಡ ಸಮುವೇಲ. ಎಲ್ಲ ಸಮಯದಲ್ಲಿ ಸಮುವೇಲ ಸೌಲನಿಗೆ ಜೊತೆಯಾಗಿದ್ದ. ಸೊ ಹಾಗಾಗಿ ಸೌಲನಿಗೆ ಸಮುವೇಲನ ಮೇಲೆ ನಂಬಿಕೆ ಇತ್ತು. ನನಗೆ ಯಾರು ಉತ್ತರ ಕೊಡದೆ ಹೋದ್ರೂ ನನಗೆ ಸಮುವೇಲ ಇದ್ದಾನೆ. ಸಮುವೇಲನ ಮೇಲೆ ಭರವಸೆ ಇತ್ತು, ನಂಬಿಕೆ ಇತ್ತು ಸೌಲನಿಗೆ. ಇದು ದೇವರಿಗೆ ಗೊತ್ತಿತ್ತು. ಹಾಗಾಗಿ ಸೌಲನ ಮನಸ್ಸಿನಲ್ಲಿ ಇದ್ದದ್ದು ಮತ್ತು ಸೌಲನ ಬಾಯಿಂದ ಬಂದದ್ದು ದೇವರಿಗೆ ಗೊತ್ತಾಗಿ ಸಮುವೇಲನನ್ನ ಕಳಿಸಿಕೊಡ್ತಾನೆ. ಇದು ದೇವರ ಸಂಕಲ್ಪ, ಇದು ದೇವರ ಚಿತ್ತದ ಮೇರೆಗೆ ನಡೆದಂತ ಘಟನೆ. ಇಲ್ಲಿ ಸಮುವೇಲ ಹೇಳ್ತಾನೆ, ನನ್ನನ್ನು ಯಾಕೆ ಬರಮಾಡಿದಂತ. ಸೌಲ ಹೇಳ್ತಾನೆ, ಇದಕ್ಕೋಸ್ಕರ ನನ್ನ ಬರಮಾಡಿದೆ ಅಂತ. ಇಲ್ಲಿ ಸೈತಾನದ ಯಾವುದೇ ಕಾರ್ಯ ಇಲ್ಲ. ಇಲ್ಲಿ ಸಮುವೇಲನನ್ನ ಕಳಿಸಿದ್ದು ದೇವರೇ ತನ್ನ ನಿರ್ಣಯವನ್ನ ತಿಳಿಸ್ಲಿಕ್ಕೆ. ಪಾಯಿಂಟ್ ನಂಬರ್ 4, ಸತ್ತವರ ಆತ್ಮಗಳನ್ನು ಬರಮಾಡಿ ವಿಚಾರಿಸುವ ಶಕ್ತಿ ಮಾಂತ್ರಿಕರಿಗೆ ಅಥವಾ ಕಣಿ ಹೇಳುವವರಿಗೆ ಇದೆಯಾ? ಬಿಲ್ಕುಲ್ ಇಲ್ಲ. ಸತ್ತವರನ್ನು ಅಥವಾ ಸತ್ತವರ ಆತ್ಮಗಳನ್ನು ಬರಮಾಡಿ ವಿಚಾರಿಸುವ ಶಕ್ತಿ ಮಾಟಗಾರರಿಗೂ ಕಣಿ ಹೇಳುವವರಿಗೂ ಮಂತ್ರವಾದಿಗಳಿಗೂ ಇಲ್ಲ. ಬೇಕಾದ್ರೆ ನಿಮಗೆ ಆಧಾರ ವಾಕ್ಯ ತೋರಿಸ್ತೀನಿ. ಪ್ರಸಂಗಿಗಂತ 9ನೇ ಅಧ್ಯಾಯ 5ನೇ ವಚನ. ಸತ್ತ ಸಿಂಹಕ್ಕಿಂತ ಬದುಕಿರುವ ನಾಯಿಯೇ ಲೇಸು. ಜೀವಿತರಿಗೆ ಸಾಯುತ್ತವೆಂಬ ತಿಳುವಳಿಕೆಯೂ ಉಂಟಷ್ಟೇ. ಸತ್ತವರಿಗೂ ಯಾವ ತಿಳುವಳಿಕೆಯೂ ಇಲ್ಲ. ಅವರಿಗೆ ಇನ್ನು ಮೇಲೆ ಪ್ರತಿಫಲವೇನೂ ಇಲ್ಲ. ಅವರ ಜ್ಞಾಪಕವೇ ಹೋಯಿತಲ್ಲವೇ. ಹಾಗಾದ್ರೆ ನಾವು ಲೂಕನ ಸುವಾರ್ತೆಯಲ್ಲಿ ಅಬ್ರಹಾಮ, ಲಾಜರ, ಐಶ್ವರ್ಯವಂತನ ಘಟನೆ ನೋಡ್ತೀವಲ್ಲ. ಯೇಸು ಸ್ವಾಮಿ ಅದನ್ನ ಉದಾಹರಣೆಯಾಗಿ, ಒಂದು ಉಪಮಾನವಾಗಿ, ಒಂದು ಸಾಮ್ಯ ರೂಪದಲ್ಲಿ, ಒಂದು ದೃಷ್ಟಾಂತ ರೂಪದಲ್ಲಿ, ಇಲುಸ್ಟ್ರೇಷನ್ ಅಂತ ಕರೀತಾರಲ್ಲ, ಆ ರೀತಿಯಾಗಿ ಅಲ್ಲಿ ಹೇಳಿದ್ದಾನೆ ಅಷ್ಟೇ. ಅಲ್ಲಿ ಆದರೆ ಸತ್ತ ಮೇಲೆ ಭೂಮಿಯ ಮೇಲೆ ನಡೆದ ಅದರ ಕುರಿತ ಯಾವ ತಿಳುವಳಿಕೆಯೂ ಕೂಡ ಸತ್ತವರಿಗೆ ಇರೋಲ್ಲ.
ಅವರಿಗೆ ಜ್ಞಾಪಕ ಶಕ್ತಿ ಸತ್ತ ಮೇಲೆ ಹೋಗಿ ಬಿಡುತ್ತೆ. ಹಾಗಿರುವಾಗ ಈ ಮಾಂತ್ರಿಕರು ಸತ್ತವರಲ್ಲಿ ವಿಚಾರಿಸುವುದೇನು? ಸತ್ತವರ ಆತ್ಮಗಳನ್ನು ಹೇಗೆ ಬರಮಾಡ್ತಾರೆ? ಸಾಧ್ಯ ಇಲ್ಲ. ಮತ್ತೆ ಯಾರು ಬರ್ತಾರೆ? ಸತ್ತವರ ಹೆಸರಿನಲ್ಲಿ ಸೈತಾನ ಬಂದು ತನ್ನ ಚಿತ್ತವನ್ನ ನೆರವೇರಿಸಿಕೊಳ್ತಾನೆ, ತನ್ನ ಕೆಲಸವನ್ನ ಮಾಡಿಕೊಳ್ತಾನೆ. ಇಲ್ಲಿ ಅಷ್ಟೇ ನಡೆಯೋದು. ಒಂದು ವೇಳೆ ಸತ್ತವರ ಆತ್ಮಗಳು ಬಂದು ನಡೆದ ಘಟನೆಯನ್ನೆಲ್ಲ ಹೇಳುವುದಾದರೆ, ಎಷ್ಟೋ ರಾಜರು ಸತ್ತೋಗಿದ್ದಾರೆ. ಅವರು ಸಾಯುವುದಕ್ಕಿಂತ ಮುಂಚೆ ತಮ್ಮ ಖಜಾನೆಯಲ್ಲಿದ್ದಂಥ ವಜ್ರ ವೈಡೂರ್ಯ ನಾಣ್ಯಗಳನ್ನು ಎಲ್ಲೋ ಬಚ್ಚಿಟ್ಟೋಗಿದ್ದಾರೆ. ಅವರು ಮಾತ್ರ ಅಲ್ಲ, ನಮ್ಮ ಹಿರಿಯರು ಕೂಡ, ಎಷ್ಟೋ ಶ್ರೀಮಂತರು ಕೂಡ. ಆಗೇನಾಗುತ್ತೆ, ಅವರ ಸಂಬಂಧಪಟ್ಟವರು, ಮಕ್ಕಳು ಮೊಮ್ಮಕ್ಕಳು ವಂಶದವರೆಲ್ಲರೂ ಅವರಲ್ಲಿ ಯಾರಾದರೂ ಒಬ್ರು ಬಂದು ಈ ಮಾಂತ್ರಿಕರ ಹತ್ರ ಮತ್ತೆ ಮಾಟಗಾರರ ಹತ್ರ ಅವ್ರಿಗೆ ಹೇಳ್ತಾರೆ, ಅವ್ರ ಹೆಸರು ಹೇಳ್ತಾರೆ, ಈತ ನಮ್ಮ ತಾತ, ಈ ರಾಜನ ಹೆಸರು ಇಂಥದ್ದು, ಈ ಇಷ್ಟನೇ ವರ್ಷದಲ್ಲಿದ್ದ, ಅವನ್ನ ಕರೆದು ಅವ್ರ ಆತ್ಮವನ್ನ ಕರೆದು ವಿಚಾರಿಸು, ಆ ಗಂಟು, ಆ ನಿಧಿ, ಆ ಹಣ ಎಲ್ಲಿಟ್ಟಿದ್ದಾರೋ ಕೇಳು ಅಂತಂದು ಹೇಳಿ ಅದನ್ನು ವಿಚಾರಿಸಿ ಅದನ್ನು ಹುಡುಕಿ ತಗೊಳ್ತಿದ್ರಲ್ಲ, ಕರೆಕ್ಟ್ ಅಲ್ವಾ? ಅದು ಬಿಟ್ಟಾಕಿ ಈ ವಿಷಯವನ್ನ ಕೋರ್ಟ್ ಕೂಡ ಒಪ್ಪಲ್ಲ. ಆತ್ಮಗಳು ಮಾತಾಡ್ತವಂತಂದು ಹೇಳಿ ಇದನ್ನ ಕೋರ್ಟ್ ಕೂಡ ಒಪ್ಪಲ್ಲ. ಕೋರ್ಟಲ್ಲಿ ಈ ತರದ ಅನೇಕ ಕೇಸುಗಳು ಹೋಗಿದ್ದಾವೆ. ಆ ಕೋರ್ಟ್ ಅವುಗಳೆಲ್ಲವನ್ನ ರಿಜೆಕ್ಟ್ ಮಾಡಿದೆ, ನಿರಾಕರಿಸಿದೆ, ಅದು ಸಾಧ್ಯ ಇಲ್ಲ ಅಂತ. ಆಮೇಲೆ ಅನೇಕ ಜನರು ಇವತ್ತು ಲೋಕದಲ್ಲಿ ರಹಸ್ಯವಾಗಿ ಸತ್ತೋಗಿದ್ದಾರೆ. ಯಾವ ರೀತಿ ಸತ್ರು, ಯಾಕೆ ಸತ್ರು, ಹೆಂಗ್ ಸತ್ರು, ಯಾರು ಸಾಯಿಸಿದ್ರು ಏನೂ ಗೊತ್ತಿಲ್ಲ. ಸೊ ಅವ್ರ ಸಂಬಂಧಿಕರು ಅದ್ರ ಬಗ್ಗೆ ತಿಳ್ಕೊಳ್ಬೇಕಂತಂದೇಳಿ ಕುತೂಹಲ ಬಂದಾಗ ಇಂಥವ್ರ ಬಳಿ, ಈ ಮಾಟಗಾರರ ಬಳಿ, ಮಂತ್ರಗಾರರ ಬಳಿ ಹೋಗಿ ಹೇಳ್ತಾರೆ, ಇಂಥವ್ರು ಸತ್ತೋಗಿದ್ದಾರೆ, ಅವ್ರು ಯಾಕೆ ಸತ್ತೋದ್ರು, ಅವ್ರ ಆತ್ಮನ ಬರಮಾಡಿ ಕೇಳು ಅಂತ. ಆಗ್ತಿತ್ತ? ಒಂದ್ ವೇಳೆ ಹಂಗಾಗಿದ್ರೆ ಏನಾಗ್ತಿತ್ತು? ಎಷ್ಟೋ ಕೊಲೆಗಳಾಗ್ತಿದ್ವು, ಎಷ್ಟೋ ಜನರ ನಾಶ ಆಗ್ತಿದ್ರು. ಇಷ್ಟು ದಿವಸ ಜಗತ್ತು ಈ ರೀತಿಯಾಗಿ ಇರ್ತಿರ್ಲಿಲ್ಲ. ಸೊ ಹಾಗಾಗಿ ಸತ್ತವರ ಆತ್ಮಗಳನ್ನ ಬರಮಾಡುವ ಶಕ್ತಿ ಮಾಂತ್ರಿಕರಿಗೆ, ಮಾಟ ಮಂತ್ರ ಮಾಡೋರಿಗೆ, ಮಂತ್ರವಾದಿಗಳಿಗೆ, ಯಕ್ಷಿಣಿಯರಿಗೆ, ಕಣಿ ಹೇಳುವವರಿಗೆ ಇಲ್ಲ, ಸಾಧ್ಯ ಇಲ್ಲ. ಅದು ಸೈತಾನನ ಟ್ರಿಕ್ಸು, ಆ ಮಂತ್ರವಾದಿಗಳ ಟ್ರಿಕ್ಸು. ಅದೊಂಥರ ಬ್ಲ್ಯಾಕ್ ಮ್ಯಾಜಿಕ್ ಕೆಲಸ. ಅದು ಬ್ಲ್ಯಾಕ್ ಮ್ಯಾಜಿಕ್ ಕೆಲಸ, ಅದನ್ನ ನಂಬಬೇಡ್ರಿ, ಆ ರೀತಿಯಾಗಿ ನಡೆಯಲ್ಲ. ಪಾಯಿಂಟ್ ನಂಬರ್ 5, ವಿಶ್ರಾಂತಿಯಲ್ಲಿರುವವರ ಆತ್ಮಗಳನ್ನು ಭೂಮಿಯೊಳಗಿಂದ ಬರಮಾಡುವ ಶಕ್ತಿ ಸೈತಾನನಿಗೆ ಇದೆಯಾ? ಇಲ್ಲ, ಸಾಧ್ಯ ಇಲ್ಲ. ಆ ರೀತಿಯಾಗಿ ಬರಮಾಡಲಿಕ್ಕೆ ಯಾವುದೇ ಶಕ್ತಿ ಸೈತಾನನಿಗೆ ಇಲ್ಲ. ಆ ರೀತಿ ಏನಾದರೂ ವಿಶ್ರಾಂತಿಯಲ್ಲಿರುವವರನ್ನ ಬರಮಾಡುವಂಥ ಶಕ್ತಿ ಸೈತಾನನಿಗೆ ಇದ್ದಿದ್ರೆ ಇವತ್ತು ಪ್ಯಾರಡೈಸ್ನಲ್ಲಿ ವಿಶ್ರಾಂತಿಯಲ್ಲಿ ನಿದ್ರೆ ಹೋಗಿರುವಂಥವ್ರೆಲ್ಲರನ್ನು, ದೇವಜನರೆಲ್ಲರನ್ನು ಕೂಡ ಮೇಲಕ್ಕೆ ಬರಮಾಡಿ ಅವರನ್ನು ತಗೊಂಡೋಗಿ ನರಕದಲ್ಲಿ ಹಾಕ್ತಿದ್ದ. ಪ್ಯಾರಡೈಸ್ ಅನ್ನುವಂಥ ಒಂದು ಸ್ಥಳ, ವಿಶ್ರಾಂತಿಯ ಸ್ಥಳ ಅನ್ನುವಂಥ ಒಂದು ಸ್ಥಳ ಕೂಡ ಇರ್ತಿರ್ಲಿಲ್ಲ ಇಲ್ಲಿ. ಆಗ ಅವನೇ ದೇವರಾಗ್ಬಿಡ್ತಿದ್ದ. ಸೊ ಆ ಶಕ್ತಿ ಅವನಿಗಿಲ್ಲ, ಆ ಕೆಲಸ ಮಾಡಲಿಕ್ಕೆ ಅವನಿಗೆ ಯಾವುದೇ ರೀತಿಯಾದ ಶಕ್ತಿ ಇಲ್ಲ. ಅದೆಲ್ಲ ಸುಳ್ಳು. ಯಾರಾದರೂ ನಿಮಗೆ ಮಾಂತ್ರಿಕರಿಂದ, ಮಂತ್ರವಾದಿಗಳಿಂದ, ಯಕ್ಷಿಣಿಯಿಂದ ಈ ರೀತಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ರೆ ಅದು ಸುಳ್ಳು ಬೋಧನೆ. ಅವರು ಸುಳ್ಳು ಪ್ರವಾದಿಗಳು, ಸುಳ್ಳು ಬೋಧಕರು. ಅದು ಫಾಲ್ಸ್ ಡಾಕ್ಟ್ರಿನ್, ಫಾಲ್ಸ್ ಟೀಚಿಂಗ್. ಅದ್ಯಾವ ಕಾರಣಕ್ಕೂ ನಂಬಬೇಡ್ರಿ, ನಿಮ್ಮನ್ನ ದಾರಿ ತಪ್ಪಿಸ್ತಾರೆ. ಸತ್ಯವೇದವನ್ನು ನೀವೇ ಒಂದು ಸರಿ ಕೂಲಂಕುಷವಾಗಿ ಓದ್ರಿ. ಫಸ್ಟು ನಾವು ಜ್ಞಾನವಂತರಾಗಬೇಕು ಅಂದರೆ ಸತ್ಯವೇದದಲ್ಲಿ ಫಸ್ಟ್ ನಾವು ಓದಬೇಕು ಬೈಬಲ್ನ. ಯಾರೋ ಹೇಳಿದ್ದನ್ನ ಫೈನಲ್ ಜಡ್ಜ್ಮೆಂಟ್ ಮಾಡಬಾರ್ದು, ಕೂಲಂಕುಷವಾಗಿ ಓದಬೇಕು ಪ್ರಾರ್ಥನೆ ಮಾಡಿಕೊಂಡು. ಆಗ ದೇವರಾತ್ಮ ಎಲ್ರಿಗೂ ತಿಳಿಸ್ತಾನೆ. ಎಲ್ರಿಗೂ ದೇವರು ಒಂದೇನೆ, ಇಲ್ಲಿ ಯಾರಿಗೂ ಬೇರೆ ಬೇರೆ ಇಲ್ಲ. ಕೇಳಿದ್ರೆ ಜ್ಞಾನ ಎಲ್ಲರಿಗೂ ಕೊಡ್ತಾನೆ. ಅಷ್ಟು ನಾವು ಬೈಬಲ್ ನಾವು ಓದಿ ತಿಳ್ಕೋಬೇಕು. ಅವಾಗ ಯಾರಾದರೂ ಸುಳ್ಳು ಹೇಳಿದ್ರೆ ಅದು ಸುಳ್ಳ, ಸರಿನಾ, ತಪ್ಪ, ಸರಿನಾ ಅಂತ ಗೊತ್ತಾಗುತ್ತೆ. ಇಲ್ಲಿ ಬೈಬಲ್ ಓದದೆ ಬೇರೆ ಹೇಳಿದ್ದನ್ನು ಕೇಳೋದ್ರಿಂದ ಇವತ್ತು ಅನೇಕರು ರಾಂಗ್ ರೂಟಲ್ಲಿ ತಪ್ಪಾಗಿ ತಿಳ್ಕೊಂಡಿದ್ದಾರೆ, ರಾಂಗ್ ರೂಟಲ್ಲಿದ್ದಾರೆ. ಯಾವ ಕಾರಣಕ್ಕೂ ಮಾಂತ್ರಿಕರಿಂದಾಗ್ಲಿ ಸೈತಾನನಿಂದಾಗ್ಲಿ ಸತ್ತವರ ಆತ್ಮವನ್ನು ಎಬ್ಬಿಸಿ ಮಾತಾಡಿಸುವ ಶಕ್ತಿ ಅವರಿಗೆ ಇಲ್ಲ. ಅದೆಲ್ಲ ಸೈತಾನನ ಒಂದು ಟ್ರಿಕ್ಸು. ಅವನೇ ಸತ್ತವರ ಹೆಸರಲ್ಲಿ ಬಂದು ಅವನ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾನೆ. ಮಾಂತ್ರಿಕರೆಲ್ಲರೂ ಸೈತಾನನ ಅಂಡರಲ್ಲೇ ಇರ್ತಾರೆ. ಅವನೇ ಅವರ ಮೂಲಕವಾಗಿ ಕೆಲಸ ಮಾಡ್ತಾನೆ, ಅವನೇ ಬಂದು ಅವನ ಕೆಲಸವನ್ನು ಅವನು ಸಾಧಿಸಿಕೊಂಡು ಹೋಗ್ತಾನೆ. ಈ ವಾಕ್ಯವನ್ನು ಕೇಳಿದ ನಿಮ್ಮೆಲ್ಲರನ್ನು ದೇವರು ಆಶೀರ್ವಾದ ಮಾಡಲಿ. ಪ್ರೈಸ್ ದಿ ಲಾರ್ಡ್.